ನಮಸ್ಕಾರ ಸ್ನೇಹಿತರೆ. ನೀವೇನಾದ್ರೂ ಹನುಮಂತನಿಗೆ ವಿವಾಹವಾಗಿದೆ, ಅವರ ಪತ್ನಿ ಯಾರು, ಅವರು ಯಾರ ಮಗಳು ಅಂತ ತಿಳಿದುಕೊಳ್ಳುವ ನಿಮಗೇನಾದ್ರು ಕುತೂಹಲ ಇದ್ರೆ ಬನ್ನಿ, ನಿಮ್ಮನ್ನ ವಿಶೇಷವಾದ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಇಂದು ನಾನು ಭೇಟಿ ನೀಡಿರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಗ್ರಾಮದಲ್ಲಿರುವ ಅದ್ಭುತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ನಿರ್ಮಿಸಿರುವ 161 ಅಡಿ ಎತ್ತರದ ಭವ್ಯ ಹನುಮಂತನ ಪಂಚಮೂರ್ತಿ ಕರ್ನಾಟಕದ ಅತ್ಯಂತ ಗಮನಾರ್ಹ ಆಂಜನೇಯ ಪ್ರತಿಮೆಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಇತ್ತೀಚಿನ ವರ್ಷಗಳಲ್ಲಿ ನಿರ್ಮಾಣಗೊಂಡಿದ್ದು ಭಕ್ತರ ಪ್ರಮುಖ ಆಧ್ಯಾತ್ಮಿಕ ತಾಣವಾಗಿ ಬೆಳೆಯುತ್ತಿದೆ. ದೇವಾಲಯದ ಆವರಣಕ್ಕೆ ಕಾಲಿಟ್ಟ ತಕ್ಷಣವೇ ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಧನಾತ್ಮಕ ಶಕ್ತಿ ಅನುಭವವಾಗುತ್ತದೆ. ನೋಡ್ತಾ ಇದ್ದೀರಲ್ವಾ ಸ್ನೇಹಿತರೆ, ಇಲ್ಲಿ ಎಷ್ಟು ಅದ್ಭುತವಾಗಿ ಆಂಜನೇಯ ಮೂರ್ತಿಯನ್ನ ಕಟ್ಟಿದ್ದಾರೆ ಅಂದ್ರೆ, ಇಲ್ಲಿನ ಪ್ರತಿ ಕೂಡ ಸ್ವಚ್ಛವಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ದೇವಾಲಯ ಅಷ್ಟೇ ಅಲ್ಲ, ಇಲ್ಲಿ ಹಳ್ಳಿಯ ಅಂಗಡಿ ಅಂತ ಕರಕುಶಲ ಕೆಲಸ ಇರುವಂತಹ ಒಂದು ಅಂಗಡಿ ಕೂಡ ಇದೆ. ಇದರಿಂದ ನಾವು ವಸ್ತುಗಳನ್ನ ಮನೆ ಉಪಯೋಗಕ್ಕೆ ಖರೀದಿ ಮಾಡಬಹುದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ದೇವಾಲಯದ ಕ್ಷೇತ್ರದ ಭಕ್ತರಿಗೆ ಉತ್ತಮ ವಸತಿ ಗೃಹ, ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆಯೂ ಇದೆ. ದೂರದ ಊರುಗಳಿಗೆ ಬರುವ ಭಕ್ತರಿಗೆ ಇದು ಬಹಳ ಅನುಕೂಲವಾಗುತ್ತದೆ. ಇಲ್ಲಿ ಸುಂದರವಾದ ಗೋಶಾಲೆಯೂ ಇದೆ. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಗೋಮಾತೆಗೆ ವಿಶೇಷ ಸ್ಥಾನವಿದೆ. ಗೋ ದೇವತೆಗಳ ವಾಸಸ್ಥಾನ ಎಂದು ನಂಬಲಾಗುತ್ತದೆ. ಗೋ ಸೇವೆ ಮಾಡಿದರೆ ಪುಣ್ಯ ಲಭಿಸುತ್ತದೆ, ಕುಟುಂಬಕ್ಕೆ ಐಶ್ವರ್ಯ, ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಗೋಶಾಲೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಈಗ ಬನ್ನಿ, ನಿಮ್ಮನ್ನ ದೇವಾಲಯದ ಒಳಭಾಗಕ್ಕೆ ಹೋಗೋಣ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ತನ್ನ ಸ್ಟ್ರಕ್ಚರ್ ಅನ್ನ ವೈಭವದಿಂದ ಕಟ್ಟಿದ್ದಾರೆ ಅಂತ. ಇಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ನಾವು ಇಲ್ಲಿಂದ ಹಣ್ಣು ಕಾಯಿಗಳನ್ನ ತೆಗೆದುಕೊಂಡು ಒಳಗಡೆ ಹೋಗಬಹುದು. ಅಷ್ಟು ನೀಟಾಗಿ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ನೋಡಿ, ಔಟ್ ಸೈಡ್ ಅಲ್ಲಿ ಎಂತ ಲುಕ್ ಅನ್ನ ಪಡ್ಕೊಂಡಿದೆ ಅಂದ್ರೆ, ಇದು ಕೇವಲ ಒಂದು ಹೊಸ ಪಂಚಮುಖ ಆಂಜನೇಯ ಪ್ರತಿಮೆ ಅಷ್ಟೇ ಅಲ್ಲ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ನಮಗೆ ಕಾಣುವಂಥದ್ದು ನವಗ್ರಹ ದಂಪತಿಗಳ ಮಂದಿರ ಅಂತ. ಅಂದ್ರೆ ಇಲ್ಲಿ ಎಲ್ಲಾ ಗ್ರಹಗಳ ದಂಪತಿ ಕೂಡ ನೆಲೆಸಿದ್ದಾರೆ. ಮತ್ತೆ ಇಲ್ಲಿ ಶನಿ ದೇವನ ಕ್ಷೇತ್ರ ಕೂಡ ಆಗಿದೆ. 25 ವರ್ಷ ಹಿಂದೆ ಈ ಸತ್ಯಶನಿ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿ ಎಳ್ಳೆಣ್ಣೆಯನ್ನ ಅರ್ಪಿಸಿ ಪೂಜೆಗೆ ವಿಶೇಷ ಸಲ್ಲಿಸಬಹುದು. ಮೊದಲು ಇಲ್ಲಿ ನಾವು ಎಳ್ಳೆಣ್ಣೆಯನ್ನ ಅರ್ಪಿಸಬಹುದು. ನಾವು ಮೊದಲು ಸೂರ್ಯದೇವ ನವಗ್ರಹ ಅಧಿಪತಿ, ಅವರ ಪತ್ನಿಯ ಹೆಸರು ಸಂಜ್ಞಾದೇವಿ. ಕೆಲವು ಪುರಾಣಗಳಲ್ಲಿ ಛಾಯಾದೇವಿಯ ಉಲ್ಲೇಖವೂ ಇದೆ. ಸೂರ್ಯದೇವರು ಆರೋಗ್ಯ, ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಶಕ್ತಿ, ಜೀವಶಕ್ತಿಯ ಸಂಕೇತ. ಈಗ ಮತ್ತೆ ನಾವು ಚಂದ್ರದೇವರ ಪತ್ನಿಯರಲ್ಲಿ ಪ್ರಮುಖವಾಗಿ ರೋಹಿಣಿ ಪ್ರಸಿದ್ಧರು. ಚಂದ್ರನು ಮನಸ್ಸು, ಭಾವನೆ, ತಾಯಿಯ ಪ್ರೀತಿ ಮತ್ತು ಶಾಂತಿಯನ್ನ ಪ್ರತಿನಿಧಿಸುತ್ತಾನೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಚಂದ್ರನ ವಿಗ್ರಹ ಹೆಚ್ಚು ಅತ್ಯುತ್ತಮವಾಗಿ ಕಟ್ಟಿದ್ದಾರೆ. ಅಂದ್ರೆ ಚಂದ್ರಗ್ರಹದ ಸ್ವಲ್ಪ ವಿಶೇಷ ಗುಣನ ಇದರಲ್ಲಿ ಚಿತ್ರಿಸಿದ್ದಾರೆ. ಅದರ ಮಂತ್ರ ಕೂಡ ಇದೆ. ಚಂದ್ರನ ಮಂತ್ರ ಯಾವ ರೀತಿ ಜಪಿಸ್ಬೇಕು ಅಂತ ಕೂಡ ನೋಡ್ತಾ ಹೋಗ್ರಿ. ಅದನ್ನ ಸ್ವಲ್ಪ ಪಾಸ್ ಮಾಡ್ಕೊಂಡು ಹೋದ್ರಿ. ಮುಂದಿನ ಗ್ರಹವನ್ನ ನಾವು ಮಂಗಳ ಗ್ರಹ ಅಧಿಪತಿ ಕುಜ ಅಥವಾ ಮಂಗಳ. ಕೆಲವು ಪುರಾಣಗಳಲ್ಲಿ ಅವರ ಶಕ್ತಿ ರೂಪವನ್ನ ಜ್ವಾಲಿನಿ ಎಂದು ಉಲ್ಲೇಖಿಸಲಾಗುತ್ತದೆ. ಮಂಗಳನು ಧೈರ್ಯ, ಶೌರ್ಯ, ಭೂಮಿ ಮತ್ತು ಯುದ್ಧ ಶಕ್ತಿಯ ಸಂಕೇತ. ನೋಡ್ತಾ ಇದ್ದಾರಲ್ಲ, ಮಂಗಳ ಮತ್ತು ಮಂಗಳ ಗ್ರಹದ ದಂಪತಿ ಇಬ್ಬರನ್ನ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲೂ ಕೂಡ ಮಂಗಳ ಮಂತ್ರವನ್ನ ಚಿತ್ರಿಸಲಾಗಿದೆ. ಅದನ್ನ ಸ್ವಲ್ಪ ಓದ್ಕೊಳ್ಳಿ, ನಿಮಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಲ್ವಾ. ನಾವು ಈಗ ಮುಂದಿನ ಗ್ರಹವನ್ನ ಬುಧ ಗ್ರಹ. ಬುಧ ದೇವರ ಪತ್ನಿಯಾಗಿ ಕೆಲವು ಆಗಮಗಳಲ್ಲಿ ಇವರನ್ನ ಉಲ್ಲೇಖಿಸಲಾಗುತ್ತದೆ. ಬುದ್ಧನು ಬುದ್ಧಿವಂತಿಕೆ, ಶಿಕ್ಷಣ
ವ್ಯವಹಾರ ಮತ್ತು ಮಾತಿನ ಚಾತುರ್ಯವನ್ನ ಸೂಚಿಸ್ತಾನೆ. ನೋಡ್ತಾ ಇದ್ರಲ್ವಾ ಬುಧ ಮತ್ತು ಬುಧನ ಹೆಂಡತಿಯನ್ನ. ಬುಧ ಯಾರ ಮಗ ಅಂತ ನಿಮ್ಗೆ ಏನೋ ಡೌಟ್ ಇದೆಯಾ? ಅದನ್ನ ಕಮೆಂಟ್ ಮಾಡಿ. ಬುಧ ಯಾರ ಮಗ ಇರಬಹುದು ಅಂತ ನಿಮ್ಗೇನು ಅನ್ಸಿದ್ರೆ ಅದನ್ನ DM ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಬುಧನ ಮಂತ್ರ ಕೂಡ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಬುಧ ಮಂತ್ರ ಏನಕ್ಕೆ ಆಲ್ರೆಡಿ ಏನು ವಿಶೇಷ ಅಂತ ಕೂಡ ಹೇಳಿದೀನಿ. ಸ್ವಲ್ಪ ಅದನ್ನ ಅನ್ವಯಿಸ್ಕೊಂಡು ಓದ್ಕೊಂತ ಹೋಗಿ, ನಿಮಗೆ ಒಳ್ಳೇದಾಗತ್ತೆ. ಬನ್ನಿ ಈಗ ನೆಕ್ಸ್ಟ್ ನಾವು ಗ್ರಹ ಹೋಗೋಣ. ಗುರು ಅಥವಾ ಬೃಹಸ್ಪತಿ ದೇವತೆಗಳ ಗುರು. ಅವರ ಪತ್ನಿ ಹೆಸರು ತಾರಾ. ಗುರು ಜ್ಞಾನ, ಧರ್ಮ, ವಿದ್ಯೆ, ಸಂತಾನ ಮತ್ತು ಐಶ್ವರ್ಯವನ್ನ ಕರುಣಿಸುವ ಗ್ರಹ. ನೋಡಿ, ಗುರು ಮತ್ತೆ ಗುರು ಪತ್ನಿ ತಾರಾ ಎಷ್ಟು ಅದ್ಭುತವಾಗಿ ಕಣ್ಮನ ಸೆಳೆಯುವಂತೆ ಕಾಣ್ತಾ ಇದ್ದಾರೆ ಅಲ್ವಾ? ಅಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ. ನೋಡಿ, ಈಗ ನಾವು ನೆಕ್ಸ್ಟ್ ಮುಂದಿನ ಗ್ರಹದ ಬಗ್ಗೆ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ, ಗ್ರಹದ ಮಂತ್ರವನ್ನು ಕೂಡ ನಾನು ಚಿತ್ರಿಸಿದ್ದೇನೆ, ಕ್ಲಿಕ್ಕಿಸಿದ್ದೇನೆ. ಅದನ್ನ ಸ್ವಲ್ಪ ಪಾಸ್ ಮಾಡಿ ಓದ್ಕೊಡಿ. ನಿಮಗೆ ಸ್ವಲ್ಪ ಏನೋ ಅನಿಸಿದ್ರೆ ಉತ್ತಮ ಆಗುತ್ತೆ ಕೂಡ ಅಲ್ವಾ? ಓಕೆ, ನೆಕ್ಸ್ಟ್ ನಾನು ನಿಮಗೆ ಶುಕ್ರ ಗ್ರಹ. ಶುಕ್ರಾಚಾರ್ಯರು ಅಸುರರ ಗುರು ಎಂಬ ಅವರ ಪತ್ನಿಯಾಗಿ ಕೆಲವು ಗ್ರಂಥಗಳಲ್ಲಿ ಊರ್ಧ್ವಸ್ವತಿ ಎಂಬ ಹೆಸರು ಕಂಡುಬರುತ್ತದೆ. ಶುಕ್ರನು ಸಂಪತ್ತು, ಕಲೆ, ಸೌಂದರ್ಯ, ವೈವಾಹಿಕ ಜೀವನ ಮತ್ತು ಸುಖ ಸಂಪತ್ತಿನ ಸಂಕೇತ. ನೋಡಿ, ಶುಕ್ರ ಮತ್ತು ಶುಕ್ರನ ಪತ್ನಿ ಊರ್ಜಸ್ವತಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಇಲ್ಲಿ ಶುಕ್ರನ ಏನು ಬೇಕು, ಏನು ಇಲ್ಲ, ಅವರ ಬಣ್ಣ ಏನು, ಶುಕ್ರದೇವರ ಧಾನ್ಯಗಳು ಯಾವುವು, ಎಲ್ಲವನ್ನ ನಾನು ಇಲ್ಲಿ ಕ್ಲಿಕ್ಕಿಸಿದ್ದೇನೆ. ಅದನ್ನ ಒಂದು ಕ್ಷಣ ಪಾಸ್ ಮಾಡಿ ಓದ್ಕೊಳ್ಳಿ, ನಿಮಗೂ ಕೂಡ ಅನುಕೂಲವಾಗುತ್ತೆ. ಬರೀ ಅಷ್ಟೇ ಅಲ್ಲ, ಶುಕ್ರನ ಮಂತ್ರ ಕೂಡ ನಾನಿಲ್ಲಿ ಕ್ಲಿಕ್ಕಿಸಿದ್ದೇನೆ. ಮಂತ್ರವನ್ನ ಆದಷ್ಟು ಸ್ವಲ್ಪ ಪಾಸ್ ಮಾಡಿ ಓದ್ಕೊಳ್ಳಿ, ನಿಮಗೆ ಉಪಯೋಗ ಆಗಬಹುದು ಅಂತ ಒಂದು ನನ್ನ ನಂಬಿಕೆ. ಈಗ ನಾವು ದೇವಾಲಯಗಳಿಗೆ ಎಣ್ಣೆಯನ್ನ ಅರ್ಪಿಸ್ತೇವೆ. ಏನಕ್ಕೆ ಅರ್ಪಿಸ್ತೇವೆ ಅಂತ ಇಲ್ಲಿ ವಿವರವಾಗಿ ಅವರು ಕೂಡ ಆ ಕಲ್ಲಿನಲ್ಲಿ ಹಾಕಿ ಬರೆದಿದ್ದಾರೆ. ಅದನ್ನ ನೀವು ಸಾಧ್ಯವಾದರೆ ಓದ್ಕೊಂಡು ಅದನ್ನ ಮುಂದುವರಿಸ್ಕೊಳ್ಳಿ. ತುಂಬಾ ಅದ್ಭುತವಾಗಿದೆ. ಏನಕ್ಕೆ ಉಪಯೋಗಿಸ್ತಾರೆ ಎಳ್ಳೆಣ್ಣೆಯನ್ನ? ಅಭಿಷೇಕವಾಗಿ, ವಿಶೇಷವಾಗಿ ಶನಿ ದೇವರಿಗೆ ಯಾಕೆ ಉಪಯೋಗಿಸ್ತಾರೆ ಅಂತ ಕೂಡ ಇಲ್ಲಿ ಸುಂದರವಾಗಿ ಕ್ಲಿಕ್ಕಿಸಿದ್ದಾರೆ. ಈಗ ನಾವು ಶನಿ ದೇವರ ಬಗ್ಗೆ ತಿಳಿದು ಹೋಗೋಣ. ಶನಿ ದೇವರ ಪತ್ನಿಯಾಗಿ ನೀಲಾದೇವಿ ಅಥವಾ ಮಂದಾದೇವಿ ಎಂಬ ಉಲ್ಲೇಖಗಳು ಸಿಗುತ್ತವೆ. ಶನಿ ದೇವರು ನ್ಯಾಯದ ದೇವರು. ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕ ಫಲವನ್ನ ನೀಡುವ ದೇವರೆಂದು ಭಕ್ತರು ನಂಬುತ್ತಾರೆ. ಪ್ರಾಮಾಣಿಕತೆ, ತಾಳ್ಮೆ ಮತ್ತು ಶ್ರಮವನ್ನ ಶನಿ ಕಲಿಸುತ್ತಾನೆ. ಮುಂದಿನ ಗ್ರಹವಾಗಿ ನಾವು ರಾಹು ಗ್ರಹಕ್ಕೆ ಹೋಗೋಣ. ರಾಹು ಛಾಯಾಗ್ರಹ. ಅವರ ಪತ್ನಿಯಾಗಿ ಕೆಲವು ಪುರಾಣಗಳಲ್ಲಿ ಕರಾಳಿ ಎಂಬ ಉಲ್ಲೇಖವಿದೆ. ರಾಹು ಜೀವನದಲ್ಲಿ ಹಠಾತ್ ಬದಲಾವಣೆಗಳು, ವಿದೇಶ ಯೋಗ, ರಾಜಕೀಯ, ತಂತ್ರಜ್ಞಾನ ಮತ್ತು ಅಸಾಧಾರಣ ಅವಕಾಶಗಳ ಸಂಕೇತ ಎಂದು ನಾವು ನಂಬಲಾಗಿದೆ. ನೋಡ್ತಾ ಇದ್ರಲ್ವಾ, ರಾಹು ಒಂದು ಛಾಯಾಗ್ರಹವಷ್ಟೇ. ಅದು ಗ್ರಹ ಅಲ್ತಿದ್ರು ಒಂದು ಛಾಯಾಗ್ರಹವಾಗಿ ನಾವು ಬಿಂಬಿಸ್ತಾ ಹೋಗ್ತಾ ಇದೀವಿ. ನೋಡಿ, ರಾಹು ಮಂತ್ರವನ್ನ ಕೂಡ ಅಲ್ಲಿ ನಾನು ಕ್ಲಿಕ್ಕಿಸಿದ್ದೇನೆ. ಸಾಧ್ಯವಾದರೆ ಅದನ್ನ ಓದಿಕೊಳ್ಳಿ. ಮತ್ತೆ ರಾಹು ಮತ್ತೆ ಹೆಂಡತಿ ಪತ್ನಿ ಕರಾಳಿಯನ್ನ ಕೂಡ ನಾನು ಕ್ಲಿಕ್ಕಿಸಿದ್ದೇನೆ. ರಾಹು ಗ್ರಹದ ಏನು ಈ ಕಥೆ ಎಲ್ಲನೂ ಬರೆದಿದ್ದೇನೆ, ಅದನ್ನ ನೋಡ್ಕೊಳ್ಳಿ. ಮುಂದಿನದಾಗಿ ನಾವು ಕೇತು ಗ್ರಹವನ್ನ ಕೂಡ ಒಂದು ಛಾಯಾಗ್ರಹ. ಕೆಲವು ಗ್ರಂಥಗಳಲ್ಲಿ ಅವರ ಶಕ್ತಿ ರೂಪವನ್ನ ಧಾಮ್ರ ಎಂದು ಉಲ್ಲೇಖಿಸಲಾಗುತ್ತದೆ. ಕೇತು ಮೋಕ್ಷ, ಆಧ್ಯಾತ್ಮಿಕತೆ, ವೈರಾಗ್ಯ ಮತ್ತು ದೇವರ ಕಡೆಗೆ ಮನಸ್ಸನ್ನ ಕೊಂಡೊಯ್ಯುವ ಶಕ್ತಿಯ ಸಂಕೇತ. ನೋಡ್ತಾ ಇದ್ರಲ್ವಾ ಎಷ್ಟು ಅದ್ಭುತವಾಗಿ ಕೇತು ಮತ್ತು ಕೇತಿಯ ಶಕ್ತಿ ರೂಪ ಧೂಮ್ರ. ಈಗ ಎಲ್ಲರಿಗಿಂತ ವಿಶೇಷವಾಗಿರೋದು ಏನಪ್ಪಾ ಅಂದ್ರೆ
ಕುತೂಹಲ ಮೂಡಿಸುವ ವಿಷಯಕ್ಕೆ ಬರೋಣ. ಸಾಮಾನ್ಯವಾಗಿ ಹನುಮಂತನ ಬ್ರಹ್ಮಚಾರಿ ಎಂದು ನಾವು ಹೇಳುತ್ತಿದ್ದೇವೆ. ಆದರೆ ಕೆಲವು ಸಂಪ್ರದಾಯಗಳಲ್ಲಿ ಹನುಮಂತನು ಪತ್ನಿಯಾಗಿ ಸುರ್ವಚಲ ದೇವಿಯನ್ನ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಸೂರ್ಯ ದೇವರಿಂದ ಎಲ್ಲ ವಿದ್ಯವನ್ನ ಸಂಪೂರ್ಣವಾಗಿ ಕಲಿಯಲು ಸೂರ್ಯ ದೇವರ ಪುತ್ರಿ ಸುರ್ವಚಲ ದೇವಿಯೊಂದಿಗೆ ಹನುಮಂತನಿಗೆ ವಿವಾಹ ನೆರವೇರಿತ್ತು ಎಂದು ಹೇಳಲಾಗುತ್ತೆ. ಇದು ಗೃಹಸ್ಥದ ಜೀವನಕ್ಕಾಗಿ ನಡೆದ ವಿವಾಹವಲ್ಲ, ವಿದ್ಯೆಯ ಸಂಪೂರ್ಣತೆಗಾಗಿ ನಡೆದ ಆಧ್ಯಾತ್ಮಿಕ ವಿವಾಹವೆಂದು ವಿವರಿಸಲಾಗುತ್ತದೆ. ಆದ್ದರಿಂದ ಹೆಚ್ಚಿನ ಹನುಮಂತನ ದೇವಾಲಯಗಳಲ್ಲಿ ಹನುಮಂತನ ಬ್ರಹ್ಮಚಾರಿಯಾಗಿ ಪೂಜಿಸಲಾಗುತ್ತದೆ. ಇಂದಿಗೂ ಕೂಡ ತೆಲಂಗಾಣದ ಕುಮ್ಮಂ ಜಿಲ್ಲೆಯ ಎಲ್ಲೊಂಡು ಎಂಬ ಪ್ರದೇಶದಲ್ಲಿ ಸುರ್ವಾಚಲ ದೇವಿ ಮತ್ತು ಹನುಮಂತನ ದೇವಾಲಯವನ್ನ ಒಟ್ಟಿಗೆ ಪೂಜಿಸುವ ಪ್ರಸಿದ್ಧ ದೇವಾಲಯವಿದೆ. ಸ್ನೇಹಿತರೆ, ಆಂಜನೇಯ ದರ್ಶನವನ್ನ ನಿಮಗೆ ದೊರೆಯುತ್ತದೆ. ಈ ಕ್ಷೇತ್ರಕ್ಕೆ ಬಂದ್ರೆ ನೋಡ್ತಾ ಇದ್ರ ಅಲ್ಲಿ ಆಂಜನೇಯ ಮಂದಿರ ಮತ್ತೆ ಅವರ ಪತ್ನಿ ಯಾರ ಮಗಳು ಸುರ್ವಚಲ ದೇವಿ ಅಂತ ಕೂಡ ಇದೆ. ಇದೇ ಪಂಚಮುಖಿ ಆಂಜನೇಯ ದೇವಸ್ಥಾನ. ಅದು ಮೇಲಿರೋದು ವಿಗ್ರಹ, ಆದ್ರೆ ಒಳಗಡೆ ಇರೋದು ನಿಜವಾದ ಶಕ್ತಿ ವಿಗ್ರಹ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ನೀಟಾಗಿ ವೈಭವವಾಗಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ನೋಡಿ ಬನ್ನಿ, ಈಗ ನಿಮಗೆ ವಿಗ್ರಹ ಕೂಡ, ಒಳಗಡೆ ಇರುವಂತ ವಿಗ್ರಹ ಕೂಡ ತೋರಿಸ್ತೇನೆ. ನೋಡ್ತಾ ಇದ್ರಲ್ವಾ, ಅಲ್ಲಿ ಕಾಣ್ತಾ ಇರೋದೇ ಪಂಚಮುಖಿ ಆಂಜನೇಯ ದೇವಸ್ಥಾನದ ವಿಶೇಷವಾದಂತ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದಷ್ಟು ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ನಿಮಗೆ ಏನು ಯಾವ ವಿಡಿಯೋವನ್ನ ನೋಡ್ತಾ ಇದ್ರ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ಹನುಮಂತ ನಿಮ್ಮನ್ನ ಕರುಣಿಸ್ಲಿ, ಕೃಪೆ ತೋರ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಬಂದ್ರೆ ಭವ್ಯವಾದ 161 ಅಡಿ ಎತ್ತರದ ಆಂಜನೇಯ ಸ್ವಾಮಿ ದರ್ಶನ, ನವಗ್ರಹ ದಂಪತಿಗಳ ಆಶೀರ್ವಾದ, ಗೋಶಾಲೆ, ಸುಂದರ ವಾತಾವರಣ ಮತ್ತು ಭಾವಭಕ್ತಿಯಿಂದ ಕೂಡಿದ ಅನುಭವ ನಿಮ್ಮದಾಗುತ್ತದೆ. ನೀವು ಕೂಡ ಒಂದು ಬಾರಿ ಕುಟುಂಬ ಸಮೇತರಾಗಿ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಪ್ರವಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಹನುಮಂತ ನಿಮಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ನೆಮ್ಮದಿನ ನೀಡಿ ಸಂತೋಷವಾಗಿಡಲೆಂದು ನಾನು ಬೇಡ್ಕೊಳ್ತಾ ಇದ್ದೇನೆ. ದಯಮಾಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ ಜೊತೆಗೆ ಹಂಚಿಕೊಳ್ಳಿ. ಈ ವಿಡಿಯೋನ ಹಂಚ್ಕೊಂಡಂಗೆಲ್ಲ ನನಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ. ಮತ್ತೆ ಇಂಥದ್ದೇ ಆದಂತಹ ಒಂದು ಸಂಸ್ಕೃತಿಯ ಬಗ್ಗೆ ಆಗಿರ್ಬೋದು ಅಥವಾ ಪ್ರವಾಸಿ ತಾಣಗಳ ಬಗ್ಗೆ ಆಗಿದ್ರು ನಿಮ್ಮ ಮುಂದಿಗೆ ಹಂಚ್ಕೊಳ್ತಾ ಹೋಗ್ತೇನೆ. ಆ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಆಂಜನೇಯ. ಆದಷ್ಟು ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಒಳ್ಳೇದಾಗ್ಲಿ, ಆ ದೇವರು ಕೂಡ ಒಳ್ಳೇದ್ ಮಾಡ್ಲಿ ಅಂತ ನಾನ್ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.